ಈಗಿನ ಹಿರಿಯ ರಾಜಕಾರಣಿಗಳು ಹಿರಿಯ ಮುಖಂಡರು ಸಂಪೂರ್ಣವಾಗಿ 45 ವರ್ಷ ಪರಮಾತ್ಮ ಸೇರಿದ್ದಾರೆ. ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಕರ್ಮಯೋಗಿಗಳಾಗಿ ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಅನುಸರಿಸಿಕೊಂಡು ಕರ್ಮಯೋಗಿಗಳಾಗಿ ಶ್ರಮದ ಅರಿವನ್ನು ಕಂಡು ಶ್ರಮದ ಬೆಲೆಯನ್ನು ಕಂಡು ಅವರು ತಮ್ಮ ಬಾಳ್ವೆಯನ್ನು ನಡೆಸಿಕೊಂಡು ಬಂದು ಸರ್ವದಾ ಸಮುದಾಯದ ಮಕ್ಕಳ ಹೃದಯವನ್ನು ಗೆದ್ದಿರೋದ್ರಿಂದ ಇವತ್ತು ಇಷ್ಟೊಂದು ಸಮೂಹದಲ್ಲಿ ಬಂದು ಸೇರಕ್ಕಾಗಿದೆ. ಎಲ್ಲರ ಮನಸ್ಸನ್ನು ಎಲ್ಲರ ಹೃದಯವನ್ನು ಗೆದ್ದಿದ್ದಾರೆ. ಯಾವ ರೀತಿ ಅಂದ್ರೆ ಸಮಾಜದ ಸಂಘಟನೆ ಇರಬಹುದು, ಸಮಾಜದ ಕಷ್ಟ ಸುಖಗಳು ಆಗುವವರು ಇರಬಹುದು, ಸಮಾಜದ ಮುಖಂಡತ್ವ ಇರಬಹುದು, ಅಥವಾ ಯಾವುದೇ ಒಂದು ರೀತಿಯ ಸವಾಲು ಸಮಾಜಕ್ಕೆ ಎದುರಾದಾಗ ಅದನ್ನು ತಮ್ಮ ಮುತ್ಸದಿ ಜನರಿಂದ ಸರ್ಕಾರದ ಮಟ್ಟದಲ್ಲಿ ಎದುರಿಸಿ ಸಮಾಜದ ಒಗ್ಗಟ್ಟನ್ನು ಹೋದಂತ ಒಂದು ವೀರವಾಣಿಯನ್ನು ನೀಡಿದಂತ ವ್ಯಕ್ತಿ ಅಂತ ಹೇಳಿ ಈ ಸಂದರ್ಭ ನಾನು ಹೇಳಕ್ ಬಯಸ್ತಾ ಇದ್ದೇನೆ. ಶಿಸ್ತುಬದ್ಧತೆ ಅಂತಕ್ಕಂಥದ್ದು ಅವರ ಬಾಲ್ಯ ಜೀವನದಲ್ಲಿ ಅವರು ಅಳವಡಿಸಿಕೊಂಡಂತ ತತ್ವ, ಸರಳತೆಯ ತತ್ವ ಅವರನ್ನು ಈ ಮಟ್ಟಕ್ಕೆ ತಗೊಂಡು ಬಂದಿದೆ. ಅವರ ಬಾಲ್ಯದಿಂದಲೂ ತನ್ನ ಜೀವನ ಪರ್ಯಂತರವಾಗಿ ಅವರ ಸರಳತೆಯ ತತ್ವವನ್ನು ಮತ್ತೆ ಹಿರಿಯರ ಒಂದು ವಾಕ್ಯವನ್ನು, ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡವರು ಎಲ್ಲರ ಸನ್ಮಾರ್ಗದಲ್ಲಿ ತಮ್ಮ ನೆಲೆಯನ್ನು ನಡೆಸಿಕೊಂಡು ಬಂದಿದ್ದ ಇವತ್ತು ಈ ಮಟ್ಟಕ್ಕೆ ಅವರು ಬಂದು ನಮ್ಮ ಎಲ್ಲರಲ್ಲೂ ಸಮಾಜದ ಎಲ್ಲ ಮಕ್ಕಳ ಹೃದಯದಲ್ಲಿ ಶಾಶ್ವತವಾಗಿ ಅವರು ನೆಲೆವಿದ್ದಾರೆ ಅಂತ ನಾನು ಇಷ್ಟಪಡ್ತಾ ಇದ್ದೇನೆ. ಶಾಮನೂರು ಶಿವಶಂಕರಪ್ಪರು ಇಲ್ದಿರುವಂತಹ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬಹಳ ದೊಡ್ಡ ಮಾಡಿಬಿಟ್ರಿ, ಇನ್ನೊಂದೆರಡು ಸೇರಿಸಿ ಮತ್ತೆ ಅವರು ಅಧ್ಯಕ್ಷರು ಮಾಡ್ರೆ ಅವ್ರಿಗೂ ಎಲ್ಲ ಸೇರಿಸ್ಬಿಟ್ರೆ ಮಹಾಸಭಾ ದೊಡ್ಡದಾಗ್ತದೆ. ಇದನ್ನ ಹೆಂಗೆ ನಡೆಸ್ಕೊಂಡು ಹೋಗ್ತೇವೆ ಅನ್ನುವಂಥದ್ದು ನಮ್ಮ ಮೇಲೆ ನಾವು ಹಿಡ್ಕೊಂಡು ನಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ವಿಶೇಷವಾಗಿ ಖಂಡ್ರೆಯವ್ರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಅದನ್ನು ಅವರು ಅತ್ಯಂತ ಯಶಸ್ವಿ ಮಾಡ್ತಾರೆ ಅಂತ ವಿಶ್ವಾಸವೂ ಕೂಡ ನನಗೆ. ಯಾಕಂದ್ರೆ ನಾನು ಸುಮ್ಮನೆ ಯಾರನ್ನೂ ಒಪ್ಕೊಳ್ಳೋ ಮನುಷ್ಯ ಅಲ್ಲ. ಒಂದೆರಡು ವಿಚಾರದಲ್ಲಿ ಅವ್ರನ್ನ ಟೆಸ್ಟ್ ಮಾಡಿದ್ದೀನಿ. ಭಾಳ ಸಹನೆಯಿಂದ ಎಲ್ಲರ ವಿಚಾರವನ್ನು ಕೇಳ್ಕೊಂಡು ಹೆಜ್ಜೆಯನ್ನು ಮುಂದಿಟ್ಟಾರೆ. ಅದನ್ನು ಮುಂದುವರ್ಸಿದ್ರೆ ಸಾಕು. ನಮ್ಮ ಮಕ್ಕಳಿಗೆ ಭಾಳ ದೊಡ್ಡ ಸಮಾಜ ಇದೆ, ಅದ ಸಮಸ್ಯೆ ಇರೋದು. ಭಾಳ ದೊಡ್ಡ ಸಮಾಜ, ಭಾಳ ದೊಡ್ಡ ಜನ, ಭಾಳ ಬುದ್ಧಿವಂತರು, ಭಾಳಷ್ಟು ಬುದ್ಧಿವಂತರು ಒಂದು ಕಡೆ ಕೂಡಿದ್ರೆ ಅದನ್ನು ಈ ಬುದ್ಧಿವಂತಿಕೆಯನ್ನ ಈ ಸಂಖ್ಯಾಬಲವನ್ನು ನಿಭಾಯಿಸೋದೇ ಒಂದು ದೊಡ್ಡ ಆಟ. ಬಹಳ ಸಹನೆ ಇರಬೇಕು. ಒಂದು ಶಾಮೂಸು ಇರ್ಬೇಕು. ಯಾರೇನು ಹೇಳಿದ್ರು ಉತ್ತರ ಕೊಡ್ತಿದ್ದಿಲ್ಲ ಅವರು. ಆಯ್ತು ಮೀಟಿಂಗ್ ನಾನು ಹೇಳಿದ್ದೀನಪ್ಪ ಅವನಿಗೆ ಈಶ್ವರ್ ಹೇಳಿದ್ದೀನಿ. ಎಲ್ಲಿಗೂ ಕೂಡ ಹಚ್ಕೊಳ್ತಿದ್ದಿಲ್ಲ.